ಈ ವಿಡಿಯೋವನ್ನು ಎಲ್ಲೂ ಬೋರ್ ಆಗಲಿಲ್ಲದಂಗೆ ಚಿಕ್ಕದಾಗಿ ಚೊಕ್ಕದಾಗಿ ತಿಳಿಸ್ಕೊಡ್ತೀನಿ ರೀ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನರಿಗೆ. ಇವತ್ತೊಂದು ಹೊಸ ಉದ್ಯೋಗದ ಮಾಹಿತಿಯನ್ನು ತೆಗೆದುಕೊಂಡು ಬಂದೇನೆ ನೋಡ್ರಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡಲಿಲ್ದಂಗೆ ನೋಡ್ರಿ. ಈ ವಿಡಿಯೋವನ್ನು ಎಲ್ಲೂ ಬೋರ್ ಆಗಲಿಲ್ದಂಗೆ ಚಿಕ್ಕದಾಗಿ ಚೊಕ್ಕದಾಗಿ ತಿಳಿಸ್ಕೊಡ್ತೇನೆ ರೀ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೈಲ್ವೆ ನೇಮಕಾತಿಯ ಮಂಡಳಿಯಿಂದ ಅಂದ್ರೆ RRB ELP ಅಂತಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತಂದು ನೇಮಕಾತಿ ನಡೆಯಕತ್ತೈತ್ರಿ. 11,127 ಪೋಸ್ಟ್ ಅದಾವ ನೋಡ್ರಿ. 3rd ಪಾಯಿಂಟ್ ನೋಡ್ರಿ. ಸಂಬಳ ಎಷ್ಟು ಇರ್ತತಿ ಅಂತಂದ್ರೆ 7ನೇ CPC ಪ್ರಕಾರ ವೇತನ ಆರಂಭದಲ್ಲಿ 19,900ರಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ನಿಯಮಾನುಸಾರ ಸಂಬಳ ಇರ್ತೈತ್ರಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ. ಹೀಗೆ ಹೊಸ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಕೊಡ್ತಿರ್ತೇನೆ. ಅದಕ್ಕೆ ಈ ಕೂಡಲೇ ವಿಡಿಯೋವನ್ನು ಶೇರ್ ಮಾಡಿರಿ. ಅರ್ಹತೆ 1/2026 ಪ್ರಕಾರ ನಂತರದ ಶಿಕ್ಷಣ ಅರ್ಹತೆ ಮತ್ತು ವೈದ್ಯಕೀಯ ಮಾನದಂಡಗಳನ್ನು ಭಾಗವಹಿಸುವ RRBಗಳ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರತ್ಯೇಕವಾಗಿ ಪ್ರಕಟಿಸಲಾಗ್ತದೆ ಅಂತ ನೋಡ್ರಿ. ವೇಟ್ ಮಾಡಿರಿ, ವಿಡಿಯೋವನ್ನು ಸ್ಕಿಪ್ ಮಾಡಲಿಲ್ದಂಗೆ ನೋಡ್ರಿ, ಸಂಪೂರ್ಣವಾಗಿ ಮಾಹಿತಿ ಸಿಗ್ತೈತಿ. ವಯೋಮಿತಿ ನೋಡ್ರಿ, 1/7/2026ರಂತೆ 18ರಿಂದ 30 ವರ್ಷ ಆಯಾ ವರ್ಗಾನುಸಾರ ಮೀಸಲಾತಿಯಲ್ಲಿ ಏಜ್ ಸಡಿಲಿಕೆ ಇರ್ತೈತಿ. ಕೆಲವೊಂದಿಷ್ಟು ನಿಯಮಗಳು ನೋಟಿಫಿಕೇಶನ್ ಒಳಗದಾವ ನೋಡ್ರಿ, ತಿಳಿಸ್ಕೊಡ್ತೀನಿ, ಗಮನದಲ್ಲಿ ಇಟ್ಕೊಳ್ರಿ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದಾಗ ಆಧಾರ್ ಕಾರ್ಡ್ನಲ್ಲಿರುವ ವಿವರವನ್ನು ಕಡ್ಡಾಯವಾಗಿ ಪರೀಕ್ಷಿಸಿ ಅಪ್ಲೈ ಮಾಡಿರಿ. ಯಾಕಂದ್ರೆ ಮುಂದೆ ಅಪ್ಲೈ ಮಾಡಬೇಕಾದ್ರೆ ವಿಳಂಬ ಆಗಬಾರ್ದು. ಒನ್ ಟೈಮ್ ಸರಿಯಾಗಿ ಪರಿಶೀಲಿಸಿರಿ ನೋಡ್ರಿ. ಪಾಯಿಂಟ್ ನಂಬರ್ 2, 10ನೇ ತರಗತಿಯ ಅಂಕಪಟ್ಟಿಯೊಳಗೆ ಸಂಪೂರ್ಣವಾದ ಹೆಸರು ಅಂದರೆ ಮತ್ತು ಡೇಟ್ ಆಫ್ ಬರ್ತು ಎಲ್ಲ ಆಧಾರ್ ಕಾರ್ಡ್ನಲ್ಲಿರುವಂತೆ ಮ್ಯಾಚ್ ಆಗಬೇಕು. ಹಾಗೇನಾದರೂ ಇಲ್ದಿದ್ರೆ ಈ ಕೂಡಲೇ ಹೋಗಿ ಸರಿಪಡಿಸ್ಕೊಡ್ರಿ, ಯಾಕಂದ್ರೆ ಇನ್ನೂ ಕಾಲಾವಕಾಶ ಭಾಳ ಐತಿ. ಪಾಯಿಂಟ್ ನಂಬರ್ 3 ನೋಡ್ರಿ. ಅರ್ಜಿಯನ್ನು ಸಲ್ಲಿಸುವ ಮುನ್ನ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಇತ್ತೀಚಿನ ಫೋಟೋ ಇರಬೇಕು, ಬಯೋಮೆಟ್ರಿಕ್ ಅಪ್ಡೇಟ್ ಆಗಿರಬೇಕು ಮತ್ತು ತಮ್ಲೇನ್ ಅಪ್ಡೇಟ್ ಆಗಿರಬೇಕು. ಈ ಅಧಿಸೂಚನೆ ಪ್ರಕಟವಾದ ದಿನಾಂಕ ನೋಡ್ರಿ 21/3/2026. ಈ ಅಧಿಸೂಚನೆ ಇನ್ನೂ ಆನ್ಲೈನ್ ಅಪ್ಲಿಕೇಶನ್ ಕರೆದಿಲ್ರಿ. ಮುಂದೆ ನೀವೇನಾದರೂ ಅಪ್ಲೈ ಮಾಡ್ಬೇಕಂತಂದಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಪಡಿಸ್ಕೊಡ್ರಿ. ಅರ್ಜಿ ಸಲ್ಲಿಸುವ ದಿನಾಂಕ ನೋಡ್ರಿ 15/5/2026 ನೋಡ್ರಿ. ಕೊನೆ ದಿನಾಂಕನೂ ಕೊಟ್ಟಾರ 14/6/2026 ಅಂತ. ಇನ್ನು ನೋಟಿಫಿಕೇಶನ್ ಪ್ರಕಟವಾಗಿಲ್ಲ. ಈ ನೋಟಿಫಿಕೇಶನ್ 5ನೇ ತಿಂಗಳದಾಗ ಪ್ರಕಟವಾಗ್ತೈತೆ ರೀ. ಇನ್ನೂ ಟೈಮ್ ಐತ್ರಿ. ಯಾರೆಲ್ಲ ಈ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂತಂದಿರಲ್ಲ, ಸ್ಟಡಿ ಮಾಡ್ಕೊಳ್ರಿ, ಎಲ್ಲ ಡಾಕ್ಯುಮೆಂಟ್ಸ್ ಸರಿಪಡಿಸ್ಕೊಳ್ರಿ. ನಾನು ಹೇಳಿದ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಈ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.